ನೋಡೋದಕ್ಕಾಗಿ ತಮ್ಮ ಬಂದ ಕೂತಾರ ಹಿರಿಯ ಭರದೋರ ಬಂದಾರ ಗಂಡ ಹೋದ ಇವ್ರ ಮುಗೋದ ಊರ ಹುಡುಗ ಬ್ರಹ್ಮ ದೇವನೆಂದು ಬ್ರಹ್ಮಾಂಡ ಹುಟ್ಟಿಸಿ ಹರಕ ಬಂದವ ಗಂಡ ಬ್ರಹ್ಮ ದೇವರ ಧ್ಯಾನ ಕೇಳವ ನನ್ನ ತಾಯಿಯಿಂದ ಪೂರ ಭರದೋರ ಬಂದಾರ ಗಂಡ ಹೋಗ ಕೃಷ್ಣ ನೀರ ಭರದೂರ ಬಂದಾರ ಇವರ ಊರ ಮೂಕೋಡ ದೇವ ಹೋಡ ದೇವನೆಂದ ಬ್ರಹ್ಮಾಂಡ ಹುಟ್ಟಿಸಿ ಹರಕ ಬಂದವ ಹೊರಗ ಬ್ರಹ್ಮ ದೇವರ ಧ್ಯಾನ ಕೇಳವ ನನ್ನ ತಾಯಿಯಿಂದ ಪೂರ ನಿಮ್ಮದಿಂದ ತಕ್ಕರಾರೆ ಎಷ್ಟು ಚಂದ ಹಾಡಿಕೆ ಮಾಡಿ ಎಷ್ಟು ಚಂದ ಹೇಳಿಕೆ ಮಾಡಿ ಜಗದಾಡಿ ಮಂದಿನೆಲ್ಲ ಕಳಿಸ್ಯಾರ ಮನೆಗೆ ದೋತ್ರ ಹರಿಸಾಡಿ ಕುಣದಾಡಿ ಜಗದಾಡಿ ದೋತ್ರ ಅದ ಬಹಳ ಚಂದ ಹಾಡಿಕೆ ಮಾಡಿ ಹೋದ್ರ ನಮ್ಮ ಮಾವನವರು ನಿಮ್ಮ ಮಾವನವ್ರ ಆಳಕ್ಕಾಗನ ಅಂಬಲಿ ಗಟ್ಟಿಯಾಗನ ರೊಟ್ಟಿ ಅಲ್ಲ ಏನಾಯ್ತು ಏನ್ ವಿಷಯ ಮಾತಾಡಿ ಏನ್ ವಿಷಯ ಕೇಳಿ ನಿಮಗೆ ಚರ್ಚೆ ಮಾಡಿ ಹೋಗಿನಿ ಹೊಳ ಮಾಡಿ ನನಗೆ ಏನು ಉತ್ತರ ಕೊಟ್ಟು ಆದ್ರ ಅಪ್ಪ ಮಗ ಇಬ್ರು ಮಂದಿ
ಒಂದು ಮಾತು ಹೇಳ್ತಿದ ಏನಂತ ಮುಂದೆ ಹಾಡುವಂತದ ಇದು ನನ್ನ ಮಾವ ಮುಂದಾಡುವಂತಾವ್ ನಿಮ್ಮ ಮಾವ. ಏನ್ ಹೇಳಿದ್ ಗೊತ್ತೇನೆ ಹಾ ಹಿಂಡು ಕುರಿ ಒಳಗ ಪುಂಡ ಟಗರತ್ತಿವ ಏನೋ ಹಿಂಡ ಕುಡಿ ಒಳಗ ಪೂಟ ತಗರ ಹಿಂಡು ಕುರಿ ಒಳಗ ಪುಂಡ ಟಗರತ್ತ ಯಾರ ಮುಗುಳ್ ಕೊಡ ಪರ್ಸ್ ಇವ ಪರ್ಸ ತಗರಿ ಇವು. ಏನಾವ್ ಹಿಂಡು ಕುರಿಯಾಗಿ ನೀವೊಂದು ಪುಂಡ ಟಗರ್ ಬೇಕ ಹಾ ಬೇಕಲ್ಲ ಮತ್ತ ಒಪ್ಪುವಂತ ಮಾತದ ಓಕೆ ಟೇಕದ ಮಾತು. ಅದ ಟಗರ್ ಏನ್ ದಗದ ಮಾಡ್ತಿರ್ತದ ಗೊತ್ತೇನ ದಿನ ಏನ್ ಮಾಡ್ತೈತಿ ಮಮ್ಮಿ ಏನ್ ಮಾಡ್ತೈತಿ ಕುರಿ ಹಿಂದ ಹಾ ಟಗರ್ ಹೋತಂದ್ರ ಕುರಿ ಫಲ ಹುಚ್ಚು ಐತಂದ್ರ ಬಡ ದಿನ ಪರ್ಸೆಂಟ್ ತಗದಿದ ಮಗ ಬಾದ ಯಾಟ ಸ್ವಲ್ಪ ನಮಸ್ಕಾರ ದಿನ ಪರ್ಸೆಂಟ್ ತಗದ ಹಿಂತಾದನ ಹಂಗಾಲ ಮಮ್ಮಿ ಮಗ ಬಂದ ಯಾಟ ಸಂತ ನಮಸ್ಕಾರ ಅಂತ ಹೇಳ್ತಾನ ಆತ ನಾನು ಮೂರೇ ಸಂತ ನಮಸ್ಕಾರ ಅಂತ ಹೇಳ್ತಾನ ಏನ್ ಮಾಡವ ನೀವ ನಿದ್ದಿಗೆ ನಾವು ಹುಟ್ಟೇರಿ ನೀವ್ ಏನದರ್ಲೆ ನೀವು ನಿದ್ದಿಗೆ ನಾವು ಹುಟ್ಟೇರಿ ನೀವು ಮೂರನೇ ಪಾಳೆ ಬಂದೈತಿ ಮೂರನೇ ಸಂದಿನ ನಮಸ್ಕಾರ ಎರಡನೇ ಪಾಳೆನ ಯೂಟ್ಯೂಬ್ ಚಾಲು ಆಯ್ತಿರು ಪರಿಸ್ಥಿತಿ ಏನು ಹೊಳ್ಳ ಮಳೆ ಯೂಟ್ಯೂಬ್ನವ್ರಿಗೆ ಹೇಳ್ಯಾರ ಹೊಳ್ಳ ಮಳೆ ಒಂದೇ ಎರಡನೇ ಪಾಳ್ಯದ ಹೊಳ್ಳ ಮಳೆ ಹಾಕ್ಯಾರ ಅಂತ ಹೇಳಿ ಇನ್ನು ವಿಷಯಕ್ಕೆ ಬರೋತ್ತಮ್ಮ ಆ ವಿಷಯಕ್ಕೆ ಹೋಗ್ರಿ ಹೆಂಗಂದ್ರ ನಾವು ಆಗಲೇ ಪಾಳ್ಯದಾಗ ಬಂದು ಏನ್ ಮಾಡಿದೀವಿ ಪ್ರಧಾನ ಬುಡ್ಡ ಆಗ ಸಾಕ ಗಾಂಧೀಜಿ ಅಂದ ಬರ್ತಾನ ಸಾಕ ಆಗಲೇ ಪಾಳ್ಯದೊಳಗ್ ಬಂದಿದೀವು ಪ್ರಧಾನವಾದ ಪ್ರಕೃತ ದೇವಿ ನಾಮ ಇಟ್ಟಿ ಒಳಗ ಆದಿ ಒಳಗದಾಳ ಅಂತ ಹೇಳಿದ್ವ ಹೌದು ಈಗಿನ ಪಾಳ್ಯದಾಗ ಬಂದಿವ ಈಗಿನ ಬಂದ ಏನಾಗಿತ್ರಿಪ್ಪ ಯಾವ ನನ್ನ ಮಹಾಲಕ್ಷ್ಮೀ ದೇವಿ ಅನುಗ್ರಹದಿಂದ ಹುಟ್ಟಿದಂತ ಬ್ರಹ್ಮಾಂಡ ನಮಗದ ಹೌದು ಅದ್ರೊಳಗ ಮಾನವರು ಅದಾರ ಹಸುರರು ಅದಾರ ದೇವತೆಗಳು ಅದಾರ ಎಲ್ಲ ಅದಾರ ಪ್ರಾಣಿ ಪಕ್ಷಿ ಜೀವರಾಶಿಗಳು ಎಲ್ಲ ಅದಾವ ಇದಕ್ಕೆ ಇವ್ರ ಅಪ್ಪನ ಟಚ್ ಏನೂ ಇಲ್ಲ ಇವ್ರ ಅಪ್ಪನ ಕೂಣಿ ಏನೂ ಇಲ್ಲ ತಮ್ಮ ಹೌದು ಕೋರ್ಮ ಪುರಾಣ ಗಲಿಗಲಿ ಅವರು ಬರೆದಂತ ಸೆಟ್ ಪೇಜ್ ನಂಬರ್ 18ರಾಗ ಏನಾಗಿತ್ತೀವ ಹೆಂಗ ಬರ್ದಿಟ್ಟಾರ ತಮ್ಮ ಅಂದ್ರ ಮಹಾಲಕ್ಷ್ಮಿ ದೇವಿ ಅನುಗ್ರಹದಿಂದ ಹುಟ್ಟಿದತ್ತ ಬ್ರಹ್ಮಾಂಡ ನಮ್ಮ ದೇವಿ ಬ್ರಹ್ಮಾಂಡದ ಇದಕ್ಕೆ ಇವ್ರ ಅಪ್ಪ ಅಂದ ಏನು ಕೂಣಿಲ್ಲ ಇವ್ರ ಅಪ್ಪ ಅಂದ ಏನು ಟಚ್ ಇಲ್ಲ ಡೋಂಟ್ ಟಚ್ ಮೀ ಆಗಲೇ ಪಾಳ್ಯದೊಳಗ್ ಬಂದಿನಿ ಯಾವ ನನ್ನ ಪ್ರಧಾನವಾದ ಪ್ರಕೃತ ದೇವಿ ನಾಮ ಇಟ್ಟು ಹೋಗಿದಿವ ಮಾರ್ಕಂಡೇಯ ಪುರಾಣ ಭಾಗ 2 ಪೇಜ್ ನಂಬರ್ 572 ಇದಕ್ಕೆ ಏನಾರ ಟಚ್ ತಗೊಂಡ ಬರ್ರಿ ಅಂತ ಹೇಳಿನಿ ಅದನ್ನು ಮುಕ್ಕಳಿ ಬಡ್ಡಿಯಾಗ ಹಾಕೊಂಡ್ರು ಅಪ್ಪ ಮಗ ಕೊಡಿ ಮತ್ ಹೋದ್ರ ಮತ್ ಇವ್ರಿಗೆ ಏನ್ ಅನ್ಬೇಕತ್ತ ಬರ್ಲಾಗಿಲ್ಲ ಅಂದ್ರ ಚುಟಕ ಮಾವ ಅನ್ಬೇಕತ್ತ ಪೂರ ಮಾವನ್ರ ಪೂರ ಮಾವ ಅನ್ನೋದೊಂದು ಕಡೆ ಉಳಿತು ಚುಟಕ ಮಾವ ಅನ್ನೋದೊಂದು ಉಳಿತು ನಿಮ್ಮನ್ನ ಏನ್ ಕೇಳಿನಿ ಏನ್ ಹೇಳಿ ಹೋದ್ರ ಅಪ್ಪ ಮಗ ಇಬ್ರು ಮಂದಿ ದೃಷ್ಟಾಂತ ಹೇಳದನ ತಲೆ ಬೋಳ್ಸ್ಕೊಂಡ್ ಹೇಳಿ ಹೋಗ್ತಾರ ಇನ್ನೊಂದು ಆತರ ಬಿಡಿಸ್ಬಿಟ್ರ ಏನಿಲ್ಲ ತಮ್ಮ ಭೂಮಿ ಮ್ಯಾಲ ಈಗ ಸದ್ದ ತಾಯಿಗಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ಹೌದು ಆಗಲೇ ಪಾಳ್ಯದಾಗ ತಾಯಿ ಹೆಚ್ಚದಾಳು ಬ್ರಹ್ಮ ವಿಷ್ಣು ಮಹೇಶ್ವರನ ಕುಶನ ಮಾಡಿ ಆಡಿಸಲತ್ ಹೇಳಿನಿ ಅದಕ್ಕೂ ಒಂದ್ ಏನ್ ಹೇಳಿದ ಹಾಲ ನಣ್ಣು ಅದಾವು ನಣ್ಣು ಇದ್ದಾಗನ ಹಾಲು ಬರ್ತಾವು ಒಂದು ಮಾತು ಕೇಳ್ತಾನ ನಿಮ್ಮನ್ನ ಏನಂತ ಈಗ ಸದ್ದ ಕಲಿಯುಗದಾಗ ಅವ್ರು ಯಾರ ಜೈರ ಸ್ವಾಮಿಗಳದ ಪವಾಡಗಳದತ್ತ ಅದಕ್ಕೆ ನಂದು ಏನ್ ಅಡ್ಡಿಲ್ಲ ಉಳ್ದದ ಒಪ್ಪುವಂತ ಮಾತದ ನಿಮ್ಮ ಅವ್ವಾದಿ ಯಾರ್ದಾರ ಉಳ್ದೈತನ ಕಲಿಯುಗದಾಗ ಪವಾಡ ಅಂತ ಕೇಳಿ ಹೋಗ್ಯಾರ ಈಗ ಸದ್ದ ನಡಿ ಸಿರ್ಸೈಲಕ್ಕೆ ಹೋಗೋಣ ಯಾವ ನನ್ನ ಅಕ್ಕ ಮಹಾದೇವಿ ಬಟ್ಟ ಟರಿಬಿಲದ ಮೈ ತುಂಬ ಕೂದಲ ಬಿಟ್ಟುಕೊಂಡು ಹಂಗ ದಿಗಂಬರ ರೂಪದಾಗದಾಳ ಅತ್ರ ವಾರ್ಧ ತುಗ ಇದನ್ನ ಮಾತಿಗೆ ಮಾತಾಡಿ ತೋಡ ಇನ್ನ ಪರಮಾತ್ಮಂದಾದ ಗಣಪತಿ ವಿಷಯಕ್ಕೆ ಬಂದಿದ್ರಿ ವಿಷಯಕ್ಕೆ ಬರೋ ಟೈಮ್ದಾಗ ಇಲ್ಲ ಮತ್ತು ರುಂಡದ ಮಟ್ಟ ಕಡಿಮೆ ಬೆಕ್ಕು ರುಂಡಕ್ಕೆ ಹೋಗಿ ಮಣ್ಣು ಕಡಿಮೆ ಬೆಕ್ಕು ಅಂತ ಹೇಳಿ ಆಗಲೇ ಪಾಳ್ಯದಾಗ ಹೇಳಿನ್ಯ ಗಗನದ ನೋಟ ಗೌರಿಯೇ
ಡೇಟ ನಮಗ್ ಕುಡ್ಸಾಲಿದ್ದದ ಗಣಪತಿ ಇಬ್ರಿಗೂ ಸಂಬಂಧ ಐತಂತ ಆಗಲೇ ಪಾಳ್ಯದಾಗ ಹೇಳುವೀನಿ. ಹೌದೌದು ಟೀಕದ ಮಾತು. ನೀವು ಬಂದದನ್ನ ಅಳಕಾಗನ ಅಂಬಲಿ ಗಟ್ಟಿ ಆಗನ ರೊಟ್ಟಿ ಮಾಡಕ್ ಹೋಗ್ಬೇಡ್ರಿ ಅವರ ಮಾಡ್ಬೇಡ್ರಿ. ಮೊನ್ನೆ ಚಲೋದ್ರಿ ಯಾಕೆ ನೋಡು ಹಂಗ ಅದ ಮಳೆಗಾಲ ಹಾಕ್ತಾರ ಚೇಂಜ್ ಅಕ್ಕಾರ ಅವ್ರು. ಹೌದಾ ಹೌದಿಲ್ಲ? ಹೌದು. ಇಲ್ಲಿ ಹೆಂಗ ವಿಷಯಕ್ಕೆ ಬಂದಾರ ಕೇಳ. ಮತ್ತೆ ಹಂಗ ಓನಲ್ಲ ನೀನಲ್ಲ ಕರಿಮನಿ ಮಾಲಕ ನೀನಲ್ಲ ಅದಕ್ಕೆ ಹೆಂಗ ಪೇಟ್ ಹತ್ತೈತಂದ್ರ ನಮ್ ಹುಡುಗ ಏನಾಗೈತೆ ಅವಾಗ ಬಾಳ ಚಂದ ಪೇಟ್ ಹತ್ತೈತಿ ಸುರೇಶ. ಬರ್ಲಿ ಮಳಿ ತಂಪಾಗ್ಲಿ. ಓನಲ್ಲ ನೀನಲ್ಲ ಕರಿಮನಿ ಮಾಲಕ ನೀ ಅನ್ನೋದಕ್ಕೆ ಹೆಂಗ ಸಿಟ್ಟು ಬಂದೈತಂದ್ರ ನಮ್ಮ ಮಾವ ಯಾಕೆ ಬಂದ ಸಿಟ್ಟ ಅಚ್ಚುಕ ಅಚ್ಚುಕ ಕಾಲ ಹಾಕಿ ಕುಂಡ್ರಸ್ತಾರತ್ತ. ಒಬ್ಬರ ಕೈ ಒಬ್ಬೊಬ್ರು ದಾರ ಕೊಡ್ತಾರತ್ತ, ಒಬ್ರಕೊಬ್ರು ಗೋಳು ಹಿಡಿಸ್ತಾರತ್ತ. ಮತ್ತ ನೂಲ್ ಹಿಡದ ಹಣ್ಣು ಹಿಡದ ಸುತ್ತ ಹಾಕಿಸ್ತಾರತ್ತ. ಇದ್ರಾಗ ನಿನ್ನ ಬಾಂಡ ತಿಳಿಲಿ. ನೀನು ಬಾಂಡ ಬಿದ್ದರು ಬಲಿಗಿಲಿ ಹೆಂಗ ತಿಳಿಬೇಕಾಗೈತಿ ಇದ್ರೊಳಗ ಗಂಡ ಹೆಂಡತಿ ಜಗಳದೊಳಗಂದ್ರ ಹೆಂಗ ಏನ ಪತಿ ಧರ್ಮ ಹೆಚ್ಚೈತ್ಯೋ ಏನ ಸತ್ಯ ಧರ್ಮ ಹೆಚ್ಚೈತ್ಯೋ. ಈಗ ಮುಗುಳು ಕೂಡ ಸದಲ್ಗಾಕ ಬಂದಾನ. ಸದಲ್ಗಾವಂಗ ತವ್ರ ಮನಿ ಅತ್ತ. ತವ್ರ ಮನಿ ಅತ್ತ. ನನಗ ಗಂಡ ಮನಿ ಇದ್ದಂಗತ್ತ. ಇದು ಗಂಡ ಮನಿ ಅಂತ ಹಿಡ್ಕೊಂದಿನ ತಂದಿಲ್ ಕೊಟ್ಟಾರತ್ತ. ಒಪ್ಪಂತ ಮಾತಾಕಿ ಒಪ್ಕೊಳ್ಳೋಣ. ಓಕೆ ಅದಕ್ಕೆ ನಮಗ ಅಡ್ಡಿ ಇಲ್ಲ. ಮಾತು ಕರೆಕ್ಟ್ ಐತ. ಹೌದಿಲ್ಲ? ಹೌದೌದು. ಇವತ್ತು ಸದಲ್ಗ ಊರಿಗೆ ನನ್ನ ಮುಗುಳು ಕೂಡ ಪರ್ಸದ ತಂದಿಲಿ ಗಂಟೆ ಹಾಕ್ಯಾರ ಅಂದ ಬಳಕ ನೀ ನನ್ನ ಮಗಲಾಗ ಬಂದ ಕೂತ್ ಅಕ್ಕಿ ಕಾಳು ಉಗಿಸ್ಕೊಂಡ ಬಳಕ ಗಂಡಾದಿ. ಹೌದು ಒಪ್ಪಂತ ಮಾತೈತಿ. ಅವಾಗ ನಿನಗ ನಾ ಹ್ಯಾಂತಿ ಆದನಿ. ಅಲ್ಲಿ ಗಂಡ ಹೆಂಡತಿ ಜಗಳ ಚಾಲೋ ಹೆಂಗ ಇರ್ಬೇಕು ಗೊತ್ತನ? ಹಂಗ ನೀ ಕರೆ ಕರೆ ಪತಿ ಧರ್ಮ ಉಳಿಸಿದವ ಆಗಿದ್ದಂದ್ರ ನೀ ಪತಿ ಧರ್ಮ ಉಳಿಸಿದವ ಆಗಿದಂದ್ರ ಜೀರ್ ಕರ್ತ ಮದುವೆ ಆಗಿ ಒಂದು ವರ್ಷದಾಗ ನೀ ಎಲ್ಲಾರ ಕುಡದು ಈಗ ಏನ ರಕ್ತ ಚೆಕ್ ಮಾಡಕ್ ಹೋಗುನಂತಿಲ್ಲ. ನೀ ಏನ ಕುಡದು ಹಿಂಗ ಆಡುತ್ತ ಜಿಗದ ಬಿದ್ದು ಸಾಕ್ತಾರಂದ್ರ ಜೇರ್ ಕರ್ತ ನೀ ಎಲ್ಲಾರ ಕಿಡ್ನಿ ಫೇಲ್ ಆಗಿ ಮ್ಯಾಲ ಹಾದಿ ತಿಟ್ಕೋ. ಧರ್ಮ ಅಂದ್ರ ಏನ್ ಮಾಡೋದ? ನೀ ಕೊಟ್ಟಂತ ಪತಿ ಧರ್ಮ ನನ್ನ ಮೈ ಮ್ಯಾಲ ಉಳದಿಲ್ಲ. ನೀ ಇರೋ ತನಕ ಅಷ್ಟ ನೀನು ಜೋಡ್ ಹೋಗ್ಯದ. ನೀ ಸತ್ತ ಬಳಕ ತಗೊಂಡು ಹೋಗಿದಿ. ನಿಂದ ಧರ್ಮ ಏನ್ ಉಳಿದಿಲ್ಲ. ನೀ ಇದ್ದಾಗ ಮುತ್ತೈತನ ಕರ್ದಾರು, ನನ್ನ ಚಾಜಿಗೆ ಕರ್ದಾರು, 4 ಮಂದಿಯ ಕುಡ್ಕೊ ಕರ್ದಾರು, ಇದರಿಗೆ ಬಂದ್ರು ಸಹಿತ ಮುತ್ತೈದ ಹೆಣಮಗಳ ಬಂದಾಳಂತ. ಆದ್ರೆ ನೀವ್ ಹಾದ ಬಳಕ ಇದರಿಗೆ ಬಂದ್ರ ನಂಗೆ ಇದರಂಡಿ ಅಂದ್ರ ಹೌದು ಮುತ್ತೈದೆ ಸ್ಥಾನಕ್ಕೆ ಕರ್ದಿಲ್ಲ. ನೀನು ಮುತ್ತೈದೆ ಸ್ಥಾನ ನೀ ಕೊಟ್ಟಂತ ಪತಿ ಧರ್ಮ ಅವಾಗ ಹೋಗ್ಯದ. ನಾ ಮಾತ್ರ ನಿನಗ ಪತಿ ಅನ್ನುವಂತ ಧರ್ಮ ಕೊಟ್ಟ ಬಳಕ ಜೇರ್ ಕರ್ತ ನೀನ ಉಳಿದು ನಾನ ಸತ್ರು ಸಹಿತ ಗಂಡ ಮಕ್ಕಳಿಗೆ ಇನ್ನ ಮುತ್ತೈದೆ ಸ್ಥಾನ ಹೋಗಿಲ್ಲ. 1 ಬಿಟ್ಟು 9 ಮದುವೆ ಆದ್ರೂ ಸಹಿತ ನಿಮಗೆ ಮುತ್ತೈದೆ ತನಕ ದಕ್ಕಿ ಬಂದಿಲ್ಲ. ಅದ ಹೆಣ್ಣಿಗೆ ನೀ ಸತ್ತು ಮರ್ದಿನ ಇನ್ನೊಂದು ಮದುವೆ ಮಾಡಿದ್ರೆ ಹುಡುಗಿ ಮದುವೆ ಹೊತ್ತಾರು ಹೆಣ್ಣು ಚಾಜಿಗೆ ಬರುವುದಿಲ್ಲ. ಏನ ನೀ ಕೊಟ್ಟದ್ ಹೆಚ್ಚೈತೋ ಏನ ನಾ ಕೊಟ್ಟದ್ ಹೆಚ್ಚೈತೋ? ನಾ ಸತ್ರು ಸಹಿತ ನಂದ ಧರ್ಮ ಉಳಿದದ, ನಾ ಆದ್ರೂ ಸಹಿತ ಧರ್ಮ ಉಳಿದದ. ನಿಂದ ಯಾಕೆ ಉಳಿಲಿಲ್ಲ? ನೀವು ಮಾಡಂತ ಕರ್ಮ ಕರ್ಮಲ್ಲ. ಪಳಮಡಿಯಲ್ಲಿ ಬಂದ್ರು ಸತೀದೇವಿ ಸತ್ತಳತ್ತ, ಹೊಳ್ಳಿ ಪಾರ್ವತ ದೇವಿ ಅವತಾರ ಕೊಟ್ಲತ್ತ. 8 ವರ್ಷ ತಪಸ್ಸು ಮಾಡ್ಯಾಳ, ಅದರ ಗೊತ್ತೈತನ? ಬತ್ತಿಗೆ ಗೊತ್ತ? 3 ವರ್ಷ ತಪಸ್ಸು ಮಾಡ್ಯಾಳ, ತಲಿ ಕೆಳಗ ಮಾಡಿ ಕಾಲ್ ಮ್ಯಾಲ ಮಾಡಿ. 8 ವರ್ಷ? 3 ವರ್ಷ ತಪಸ್ಸು ಮಾಡ್ಬೇಕಾರ ಏನ್ ಕಾರಣ ಇತ್ತಂದ್ರ ನಿಮ್ಮ ಪರಮಾತ್ಮ ಹುಚ್ಚಾಗಿ ಹಿಂಗ ತಿರುಗು ಟೈಮ್ ಇದ್ಯಾಗ ಅಳತಿದ್ದ. ದೇವಾನ ದೇವತೆಗಳೆಲ್ಲ ವಿಚಾರ ಮಾಡ್ತಾರ. ಏನಂತ ಮಾಡ್ತಿರೋ ವಿಚಾರ? ರುದ್ರನಿಗೆ ನಿನ್ನ ಬಿಟ್ರೆ ಬ್ಯಾರೆ ಯಾವತ್ತೂ ಸರಿಸಾಟಿ ಹ್ಯಾಂತಿಲ್ಲ, ನಿನ್ನ ಹೊಳ ಮಾಡಿ ಹ್ಯಾಂತಿಗೆ ಬರ್ಬೇಕಂದಾಗ ದೇವಾನ ದೇವತೆಗಳೆಲ್ಲ ನನ್ನವ ಪಾರ್ವತಿ ಅಂತೇಳಿ ಬಂದು ಬೇಡಿಕೊಂಡ ಟೈಮ್ದಾಗ ನನ್ನ ಪಾರ್ವತ ದೇವಿ ನಿಮ್ಮ ಗಣಸೂರ್ ಮಾತು ಕೇಳಿ ಕಿಶನ್ ನನ್ನವ್ವ ತಪಸ್ಸು ಮಾಡ್ಯಾಳ. ಸ್ವಂತ ಬುದ್ಧಿದಿಂದ ತಪಸ್ಸು ಮಾಡಿಲ್ಲ. ನಿನಗ ತಿಳಿದಕ್ಕ ಹಿಂದೆ ನಿಮ್ಮ ಅಪ್ಪದನ ಕೇಳ. ಮಾತು ಅವ್ ಹೇಳ್ತಾನ ಬಾಳ ಚಂದ. ಏನಂತ? ಏನ ಚಂದ ಹೇಳ್ತಾನಂದ್ರ ಹಾಲಿನ ಬದ್ದಲ್ ಹೇಳಿ ಹೋಗ್ಯಾನ. ಈಗ ಸದ್ದ ನಿನಗ ಹಾಲಿನ ಬದ್ದಲ್ ಕೀರ್ತಿ ಉಳಿಬೇಕಾದ್ರೆ
ಈಗ ಸದ್ದ ಬಾಳ ದೂರ ಹೋಗೋದು ಬೇಡ ಇದ ನನ್ನ ರಾಯಬಾಗ ತಾಲೂಕು ಚಿಂಚಲಿ ಗ್ರಾಮದಾಗ ಹೋಗೋಣ ನಡಿ ನನ್ನ ನಾವು ಮಾಯಮ್ಮ ದೇವಿಗೆ ಗಂಡಿಲ್ಲದ ನನ್ನ ಬೀರ ಸಿದ್ಧಗೆ ಹಾಲು ಉಣಿಸ್ಯಾಳ ಎಲಿ ಹಾಲ ಹೌದೌದು ಇದ್ರಾಗ ನಿಮ್ಮ ಅಪ್ಪಂದ ಏನ ಪವರ್ ಇಲ್ಲ ನಿಮ್ಮ ಅಪ್ಪಂದ ಏನ ಕೂಲಿಲ್ಲದ ನನ್ನ ತಾಯಿ ಚಿಂಚಲಿ ಮಾಯವ ನನ್ನ ಬೀರ ಸಿದ್ಧಗೆ ಎದಿ ಹಾಲು ಉಣಿಸ್ಯಾಳು ಅಕ್ಕಿದೇನ ಮದುವೆ ಆಗಿಲ್ಲ ಗಂಡನ ಜೋಡ ಬಾಳೆ ಮಾಡಿಲ್ಲ ಹೌದೌದು ಹಾಲಿಂದ ಕೇಳಿದೆಲ್ಲ ಹಾಲಿನ ವರ್ಜಕ್ಕಿದನ್ನು ತಗೋ ಕುಲ ಹಾಕೋನೆಂದು ಇಲ್ಲಿ ಹೆಂಗ ಬಂದಿನಿ ಹೇಂತಿ ಹೆಂಗ್ ಹೆಚ್ಚ ಹೆಂಗತ್ತ ನೀ ಮಾಡಿಕೊಂಡು ಗಂಡಗ ನಿನಗ ದೇವ್ರು ಅಂದಾರ ನಾ ಒಪ್ಕೊಳ್ತಾನ ಓಕೆ ಮಾಡಿಕೊಂಡ ಗಂಡಾಗ ದೇವ್ರ ಅಂದಾರ ಒಪ್ಕೊಳ್ತು ನೀ ಅದಿ ನನ್ನ ಎಡಕ್ಕಂತ ಹಾಡಿ ನೀ ಅದದಿ ನನ್ನ ಎಡಕ್ಕಂತ ಹಾಡಿ ಒಂದು ಮಾತು ಹೇಳ್ತಾನ ಕೇಳಿಲಿ ಅತ್ತಾಗ ಪಂಚ ಪಾಂಡವರಿಗೆ ಒಬ್ರಲ್ಲ ಇಬ್ರಲ್ಲ ದ್ರೌಪದ ದೇವಿಗೆ ಪಂಚ ಪಾಂಡವರು 5 ಮಂದಿ ಗಂಡರುಗಳಿದ್ರ 5 ಮಂದಿ ಯಾರಿಗೆ ದ್ರೌಪದ ದೇವಿಗೆ 5 ಮಂದಿ ಗಂಡ್ರಿದ್ರ ಹೌದು ಅದ್ರಾಗ ಒಬ್ಬ ದಿನ ಎದ್ದ ದ್ರೌಪದ ದೇವಿ ಕಾಲು ಬಿದ್ದ ಆಕಿ ಪಾದದ ಮ್ಯಾಲ 4 ಹನಿ ಕಣ್ಣೀರು ಉದುರಿಸ್ತದ ಯಾರ ಶಾಣಿ ಅದರ ಮಾಸ್ತರು ಶಾಣಿ ಅದನ ಮಾಸ್ತರ್ ಮಗನು ಶಾಣಿ ಅದನ ಮುಂದಿನ ಪಾಳ್ಯದಾಗ ಬಂದು ಹೇಳ್ತಾರ ಹೆಂಗ್ ಹೇಳ್ತಾರ ಬಹಳ ಚಂದ ಹೇಳ್ತಾರ ಅವ್ರ ದ್ರೌಪದ ದೇವಿ ದಿನ ಕಾಲು ಬೀಳ್ತಿದ್ಯನ ತಾಯಿ ಎತ್ತ ಬೀಳ್ತಿದ್ವು ಏನ್ ಹಿಂತ ಎತ್ತ ಬೀಳ್ತಿದ್ವು ಮುಂದಿನ ಪಾಳ್ಯದಾಗ ಹೇಳ ಮಾಸ್ತಾರ ಇವ್ರು ಎಂತ ಗಣಸರು ಗೊತ್ತನ ಹಿಂತಿ ಹೆಂಗ ಶ್ರೇಷ್ಠ ಅದಾಳ ಅಂದ್ರ ಸೈರ ಅಂತಕ್ಕಂತ ಹೆಣ್ಣು ಮಗಳತ್ತನ ಸೈರ ಅಂತಕ್ಕಂತ ಹೆಣ್ಣು ಮಗಳ ಗಂಡಗ ಕುಷ್ಠರೋಗ ಹತ್ತಿತ್ತು ಎಂತ ಕುಷ್ಠರೋಗ ಅಂದಿ ಯಾವ್ದದ ಕಿವ್ವ ರಗತ ಬಸಿತಿತ್ತ ಹೌದದು ಯಾರ ಅವನು ಮುಟ್ಟ ತಿರ್ಕಿಲ್ಲ ಅವನ ಬಾಜು ಕುಂಡ ತಿರ್ಕಿಲ್ಲ ಅಂತವನ ಕೂಡ ಯಾರು ಬಾಳೆ ಮಾಡಿದ್ರು ಯಾರ ಸೈರಾದೇವಿ ಹೌದು ಸೈರಾದೇವಿ ಇವತ್ತು ಬಾಳೆ ಮಾಡ್ಬೇಕಾದ್ರೆ ಪ್ರತಿದಿನ ಕಟ್ಟಿ ಮೇಲೆ ಅವ ಕೂತ ಟೈಮ್ದಾಗ ಇವಾಗ ಬೇಕೋ ಬೇಡದೆಲ್ಲ ಮಾಡಿ ತಿನ್ನಿಸಿ ಉಣಿಸಿ ಮಾಯ ಮಾಡಿ ಮಮಕಾರ ಮಾಡಿ ಎಲ್ಲ ಮಾಡಿದ್ರು ಸಹಿತ ಸೈರಾದೇವಿ ಗಂಡಗ ಕೊಟ್ಟೋಗತ್ತಿ ಇವತ್ತ ನಾಳೆ ಸಾಯುವಂತ ವಯಸ್ಸಾದ್ರು ಸಹಿತ ಹಾದು ಹೋಗುವಂತ ಓಣಿ ಒಳಗ ಹಾದು ಹೋದಂತ ಸುಂದರವಾದ ಏಸಿ ಸುಂದರವಾದ ಸೂಳಿ ಹೆಣ್ಮಗಳ ಮ್ಯಾಗ ಮನಸ್ಸು ಯಾರು ಮಾಡ್ತಾರೋ ಸೈರಾದೇವಿ ಗಂಡ ಮಾಡ್ತಾನ ಹೌದ್ರಿ ಸೈರಾದೇವಿ ಗಂಡ ಮನಸ್ಸು ಮಾಡಿದ್ರು ಸಹಿತ ಒಳಗಿರುವಂತ ಹೆಣತಿನ ಕರೆದ ಸೈರಾದೇವಿ ಗಂಡ ಹೇಳ್ತಾನ ಏನಂತ ಹೇಳ್ತಾನ ನಂದು ಒಂದು ಆಸೆ ಐತಿ ಹೆಂತಿ ಅದನ್ನ ಆಸೆ ಇಚ್ಛೆ ಮಾಡ್ತೇನೆ ಕೇಳ್ತಾನ ಕೇಳಿದಾಗ ಏನಾಯ್ತು ಸೈರಾದೇವಿ ಹೇಳ್ತಾಳೆ ಏನಂತ ಹುಚ್ಚ ಇರ್ಲಿ ಗಂಡ ಸುಂಬುಳ ಬುರ್ಕ ಇರ್ಲಿ ಗಿಡ್ಡ ಇರ್ಲಿ ಹಂತಮ ಇರ್ಲಿ ಇವನಾಗತ್ತೆ ಅವಕ್ಕೆ ಕಾರಣವರ ಇರ್ಲಿ ಗಂಡನ್ನುವಂತಾದ ಹೆಣ್ಣಿಗೆ ಆಸರ ದೊಡ್ಡದ ಹೌದಿಲ್ಲ ಒಪ್ಪಂತ ಮಾತದ ಆದ್ರ ಅದನ್ನ ಗಂಡಿನ ಧರ್ಮ ಉಳಿಸ್ಕೊಂಡು ಹೋಗೋದು ಗಂಡನ ಕಡೆ ಅದ ಹೌದು ಯಾಕಂದ್ರ ಹೊಳಮಡಿ ಸೈರಾದೇವಿಗೆ ಹೇಳ್ತಾನೆ ಇದ ಓಣಿ ಒಳಗ ಇದ ಹಾದಿ ಒಳಗ ಇದ ಹಾದು ಹೋಗ್ಯಾಳ ಅಕ್ಕಿ ಮ್ಯಾಲ ನನಗ ಭೋಗ ಕೊಡ್ಬೇಕಂತ ಆಸೆ ಆಗ್ಯದ ನನಗ ಅಕ್ಕಿ ಮ್ಯಾಲ ಮನಸ್ಸಾಗ್ಯದ ನನ್ನ ಆಸೆ ಇಚ್ಛೆ ಮಾಡತ್ ಹೇಳ್ಕೇಶನ್ ಸ್ವತಃ ಸೈರಾದೇವಿಗೆ ಗಂಡ ಹೇಳ್ಯಾನ ಹೌದ್ರಿಪ್ಪ ಹೇಳಿದ ಕಾಲಕ್ಕೆ ನಾವು ಸಿಟ್ಟಿಗೆ ಬರ್ಲಿಲ್ಲ ಕಣ್ಣಿಗೆ ನೀರು ತರ್ಲಿಲ್ಲ ಮನಸ್ಸಿಗೆ ನೋವು ಮಾಡ್ಲಿಲ್ಲ ದುಃಖ ಮಾಡ್ಕೊಡಿಲ್ಲ ಬಡಿದಿಲ್ಲ ಹೇ ಬಡದಿಲ್ಲ ಅದಕ್ಕೆ ನನ್ನಂತಕ್ಕೆ ಆದ್ರೆ ಈಗಿನ ಕಲಿಯುಗದಾಗ ನನ್ನ ಗಂಡದ ಹಂಗ ಕೇಳ್ರ ಕಾಲಾರಿ ತೊಲ್ಲ ತಗೊಂಡ್ ತಲೆ ಹಾಕಿ ಕೊಲ್ಲಕಿನ ಇಷ್ಟ ಏನ್ ಮಾಡ್ತಿದ್ದು ಆಕೆ ಸೈರಾದೇವಿ ದಾಳ ತಿಳಿಸಿದ ತಡ್ದಾಳ ಆಕೆ ನನ್ನ ಸಿಟ್ಟಿಗೆ ಬರ್ಲಿಲ್ಲ 1 ದಿನ ಅಲ್ಲ 2 ದಿನ ಅಲ್ಲ 3 ದಿನಗಳ ಕಾಲ ಸೂಳಿ ಮಣಿ ಅಂಗಳ ಸಾರಿಸಿ ರಂಗೋಲಿ ಹಾಕತಿಳಿ ಯಾರು ಸೈರಾದೇವಿ 1 ದಿನ ಹೋತು 2 ದಿನ ಹೋತು 3ನೇ ದಿನಕ್ಕೆ ಸೂಳಿಯ ಮಣಿ ಅಂಗಳ ಸಾರಿಸಿ ರಂಗೋಲಿ ಬಿಡ್ತಿಳ ನನ್ನವ ಸೈರಾದೇವಿ ಏನಾಗಿತ್ತು ಬಿಟ್ಟದ ಕಾಲ 3ನೇ ದಿನಕ್ಕ ಸೂಳಿ ಹೆಣ್ಮಗಳಿಗೆ ಎದ್ದು ನೋಡ್ತಾಳ ನನ್ನ ಶಿಕನ್ಯಾಗ ಈ ಊರೊಳಗಿರುವಂತ ಪತಿವರ್ತ ಹೆಣ್ಣು ಮಗಳ ಮನಿ ಅಂಗಳ ಸಾರಿಸಲಿಕ್ಕೆ ನೀ ಏನ ಕಾರಣ ಅಂತ ಕೇಳಿದಾಗ ಕುಷ್ಠರೋಗ ಹತ್ತಿದಂತ ಗಂಡ ಕೊಡ ಬೋಗು ಕೊಡ್ಬೇಕಂತ ಆಸೆ ಆಗ್ಯದ ಯವ್ವ ಆ ಆಸೆ ನಿನ್ನ ಮುಂದೆ ಹೆಂಗ್ ಹೇಳ್ಕೋಬೇಕಂತ ಹೇಳಿ ನಿನ್ನ ಮನಿ ಅಂಗಳ ಸಾರಿಸಿ ನಿನಗ ಜೀತ ಮಾಡಿದಂಗ ಮಾಡಾಕತ್ತಿ ನೋಡುವ ಅಂದಾಗ ಇವತ್ತು ನನ್ನ ಮನೆಗೆ ದೊಡ್ಡ ದೊಡ್ಡ ರಾಜರು ಬರ್ತಾರ, ದೊಡ್ಡ ದೊಡ್ಡ ಹಣವಂತರು ಬರ್ತಾರ, ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಾರ. ಯಾರ ಮನೆಗೆ?
ವೇಷೆ ಮನೆಗೆ ಸೂಳೆ ಹೆಣ್ಣು ಮಗಳ ಮನೆಗೆ ಹೌದೌದು. ಅವ್ರಿಗೆಲ್ಲ ಇವತ್ತು ಬರ್ಬೇಡ ಅಂತ ಹೇಳ್ತಾನೆ. ನಿನ್ನ ಗಂಡನ ಕರ್ಕೊಂಡು ನನ್ನ ಮನೆಗೆ ಸಂಜೆಕ ಬಾ, ನಿನ್ನ ಗಂಡನ ಜೋಡ ಹೋಗ ಕೂಡಿ ನಿಂದ ಆಸೆ ಇಚ್ಛೆ ಮಾಡ್ಕೊಂಡ ಕಾಲದಾಗ ಏನ್ ಮಾಡ್ರಿಪ್ಪ ನಕ್ಕೊತ್ತ ಬಂದ ಸೈರಾದೇವಿ ಕುಷ್ಠರೋಗ ಹತ್ತಿದಂತ ಗಂಡನ ತಗೊಂಡು ತನ್ನ ಹೆಗಲಿ ಮ್ಯಾಗ ಹೊತ್ತುಕೊಂಡೆ ಹಾಗೆ ಸುಳಿ ಮನೆಗೆ ನಡೆದಿರ್ತಾಳೆ. ಅದ ದಾರಿ ಒಳಗೆ ಯಾವ ನನ್ನ ಮಾಂಡವ ಮುನಿ ಋಷಿಯನ್ನ ತಪ್ಪ ಮಾಡ್ತಿರ್ತಮ್ಮ. ಹೌದ್ರಿ ಯಾರ ಮಾಂಡವ ಮುನಿ ಋಷಿ? ಮಾಂಡವ ಮುನಿ ಋಷಿ ತಪ್ಪ ಮಾಡ್ತಿದ್ದ. ಸೈರಾದೇವಿ ಗಂಡನ ಕಾಲ ಮಾಂಡವ ಮುನಿ ಋಷಿಗೆ ಬಡಿತವ. ಬಡದ ಕಾಲಕ್ಕ ಸಿಟ್ಟಿ ಗೆದ್ದ ಮಾಂಡವ ಮುನಿ ಋಷಿ ಏನ್ ಶಾಪ ಕೊಟ್ಟನ ಗೊತ್ತೈತನ? ಏನಂತ ಕೊಟ್ಟಾನ್ರಿ? ನನ್ನ ತಪಸ್ಸು ಬಂದ್ ಮಾಡಿದಕ್ಕೆ ಹೊತ್ತೇರ್ಗುಟ್ನ ಸೈರಾದೇವಿ ನಿನ್ನ ಗಂಡ ಸಾಯಿಲೆ ಕಿಶಂದ ಶಾಪ ಕೊಡ್ತಾನ. ಯಾರ? ಮಾಂಡವ ಮುನಿ ಋಷಿ ಶಾಪ ಕೊಟ್ಟ ಟೈಮ್ದಾಗ ನನ್ನವ್ವ ಅವತ್ತೇರ್ಗುಟ್ನ ನನ್ನ ಗಂಡ ಸಾಯ್ತಾನ. ನನ್ನ ಗಂಡನ ಮರಣಾಕತ್ತ ತಿಳ್ಕಿಲಿ. ಒಂದ ದಿನ ಅಲ್ಲ, 2 ದಿನ ಅಲ್ಲ, 3 ದಿನಗಳ ಕಾಲ ಸೂರ್ಯನ ತರವಿ ಸೈರಾ ಅನ್ಸ್ಕೊಂಡಾಳ. ಹೌದ್ರಿ ಯಾರ? ಸೈರಾದೇವಿ ನಮ್ಮವ್ವ. ಹೌದೌದು. 3 ದಿನಗಳ ಕಾಲ ಸೂರ್ಯನ ತರವಿ ಸೈರಾ ಅನ್ಸ್ಕೊಂಡಾಳೆ. ಭೂಮಿ ಮೇಲೆ ಕೀರ್ತಿ ಉಳ್ದದ. ಮುಂದಿನ ಪಾಳ್ಯಕ ಅಪ್ಪ ಮಗ ಇಬ್ರು ಬರ್ಬೇಕಾದ್ರ ಹೆಂಡತಿ ಸಂಬಂಧ ಏನ ಕೀರ್ತಿ ಮಾಡಿರಿ. ಊರಾಗ ಒಳಪ್ಪ ತರ್ಬಿಡ್ರಿ. ಇವ್ರ ನಿಷೇಧಾಗ ಹಾದು ಹೋಗಿ ಒಳಪನ ಐ ತರ್ಬೇಕು ಕೆಪಾಸಿಟಿ ಇಲ್ಲ. ಹೌದೌದು. ಬಹಳ ಚಂದ ಹೇಳ್ತಾರ ಅವ್ರೆ. ಹಂಗೇನಿಲ್ಲ. ಇನ್ನು ಹೊಳ ಮಾಡಿ ಬಂದು ಏನಕ್ಕೆ ಕೇಳಿದ್ರಿ ನೀವ? ನಿಮ್ಮದು ಯಾವ ಅಂಡದ ಅಂತ ಕೇಳಿರಲ್ಲ. ಕೋರ್ಮ ಪುರಾಣ ಗಲಗಲಿ ಅವರ ಬರೆದಂತ ಸಟ್ಟ ಪೇಜ್ ನಂಬರ್ 18 ಕೊನೆ ಪೇರಾದಾಗ ಬರೆದಿಟ್ಟಾರೆ. ನಿಮ್ಮ ತಲೆ ಪುರಾಣ ಇತ್ತಂದ್ರೆ ಬದುಕೋರಿತಮ್ಮ. ಮಹಾಲಕ್ಷ್ಮಿ ದೇವಿ ಇದ್ದ ಅನುಗ್ರಹದಿಂದ ಹುಟ್ಟಿದಂತ ಬ್ರಹ್ಮಾಂಡ ಅದ ನಂಬದದ. ಅದ್ರಾಗ ಮಾನವರು ಅದಾರ, ಹಸುರರು ಅದಾರ, ದೇವತೆಗಳು ಅದಾರ. ಎಲ್ಲ ಅದಾರ. ಹೌದಿಲ್ಲ? ಹೇಳ್ತಮ್ಮ ಡಗ ಹಿಡಿ 79 ಬೀರು ಗುರು